ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈ ಪ್ರಪಂಚದಲ್ಲಿ ಈ ಶತಮಾನದಲ್ಲಿ ಗಾಂಧಿಗೆ ಸರಿಸಮಾನಾದ ಇನ್ನೊಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅದ್ರ ಹೆಸರು ಹೇಳ್ಬೇಕು. ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು, ಗಾಂಧಿ ಪುಸ್ತಕನೇ ಓದದೇ ಇದ್ದ ಒಬ್ಬ ಪ್ರಧಾನಿ ಈ ದೇಶದಲ್ಲಿ ಆಗಿದ್ದಿದ್ರೆ ಅದು ನಮ್ಮ ದುರಂತ. ಅದು ಮೋದಿನೇ ಇರಬೇಕು. ಅದು ಈ ದೇಶದ ದುರಂತ. ಪಿಕ್ಚರ್ ನೋಡ್ಕೊಂಡು ಗಾಂಧಿ ಈ ಪ್ರಪಂಚಕ್ಕೆ ಗೊತ್ತಾಯ್ತು ಅಂತ ಹೇಳೋದಾದ್ರೆ, ಒಬ್ಬ ಪ್ರಧಾನಮಂತ್ರಿ ಈ ದೇಶದ ಯಾವ ಪುಸ್ತಕ ತೆಗೆದ್ರು ಕೂಡ, ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ತೆಗೆದ್ರೆ ಗಾಂಧಿ ಚಿತ್ರ ಇಲ್ಲದೆ ಇರ್ತಕ್ಕಂಥ ಯಾವ್ದಾರ ಒಂದು ಶಾಲೆ, ಒಂದು ಇಡೀ ಸ್ಟೇಟ್, ಇಡೀ ದೇಶದಲ್ಲಿ ಇದೆಯಾ? ಗಾಂಧಿನ ಓದ್ದೇ ಇರ್ತಕ್ಕಂಥದ್ದು. ಆದ್ರೆ 30-35 ವರ್ಷ ಆಯ್ತು ಗಾಂಧಿ ಪಿಕ್ಚರ್ ಬಂದು. ಆಮೇಲೆ ಇವ್ರಿಗೆ ಗೊತ್ತಾಗಿದ್ದ ಗಾಂಧಿನ. ಇವ್ರು ಈ ದೇಶದ ಪ್ರಧಾನಮಂತ್ರಿ ಹೌದಾ? ಇವರಿಗೆ ಅರ್ಹತೆ ಇದೆಯಾ? ಜಗತ್ತಿನ ಇತಿಹಾಸದಲ್ಲಿ ಗಾಂಧೀಜಿ ಸ್ಥಾನ ಬುದ್ಧ ಮತ್ತು ಯೇಸು ಕ್ರಿಸ್ತನಿಗೆ ಸಮಾನವಾದದ್ದು. ಯಾರ ವಿರುದ್ಧ ಹೋರಾಟ ಮಾಡಿದ್ದ ಗಾಂಧಿ, ಅವನು ಹೇಳಿರೋದು. ಪ್ರತಿ ಬಾರಿ ಗಾಂಧಿ ನನ್ನ ಎದುರು ಕುಳಿತಾಗ ಜೀಸಸ್ ಕ್ರೈಸ್ತನ ಎದುರು ಕುಳಿತಂತೆ ನನಗೆ ಭಾಸವಾಗುತ್ತಿತ್ತು. ರಾಡ್ ಮೌಂಟ್ ಬ್ಯಾಟನ್. ಗಾಂಧಿ ಜೀವನ ಚರಿತ್ರೆ 450 ಜನ ಬರೆದಿದ್ದಾರೆ. ಗಾಂಧಿ ಮೇಲೆ ಬರವಣಿಗೆ ಬಂದಿರತಕ್ಕಂಥ ಪುಸ್ತಕಗಳು 35,000. ಇಡೀ ಪ್ರಪಂಚದಲ್ಲಿ ಯಾರ ಮೇಲೂ ಬಂದಿಲ್ಲ ಒಬ್ಬ ವ್ಯಕ್ತಿಯ ಮೇಲೆ. ನಮ್ಮ ಮೋದಿ ಓದ್ದೇ ಇರೋದು ಒಂದು ಆಶ್ಚರ್ಯ ಅಲ್ಲೇನ್ರಿ? ಮತ ಕೊಡತಕ್ಕಂತ ಮಾಧ್ಯಮದ ಮಿತ್ರರಿಲ್ಲ. ಅವರಿಗೂ ನನಗೆ ನಿನ್ನೆ ಟೆಲಿಕಾಸ್ಟ್ ಆಗಿದೆ. ಮೊನ್ನೆ ಭಾಷಣ ಮಾಡಿದ್ದಾರೆ ಒರಿಸ್ಸಾದಲ್ಲಿ. ಕಾಂಗ್ರೆಸ್ನವ್ರು ಬಂದ್ರೆ SC/ST ಮೀಸಲಾತಿಯನ್ನು ವಾಪಸ್ ತೆಗಿತಾರೆ ಅಂತ. ನನಗೆ ಒಂದ್ ಪ್ರಶ್ನೆ ಉತ್ತರ ಕೊಡ್ಬೇಕು. RSS ಮತ್ತು ಬಿಜೆಪಿಯವರು ಮೀಸಲಾತಿ ಪರವಾಗಿ ಯಾವತ್ತಾದ್ರೂ ಹೋರಾಟ ಮಾಡಿದ್ದು, ಕೂಗೆಬ್ಸಿದ್ದು ಇದೆಯಾ ಅನ್ನೋದು ಒಂದು ದಾಖಲೆ ಬೇಕು ನನಗೆ. ಐ ನೀಡ್ ಎನ್ ಎಕ್ಸ್ಪ್ಲನೇಷನ್. RSS ನವರು ಅಥವಾ ಬಿಜೆಪಿಯವರು ಮೀಸಲಾತಿ ಪರವಾಗಿ ಧ್ವನಿ ಎತ್ತಿದ ಒಂದು ಇನ್ಸಿಡೆಂಟ್ ಬೇಕು ನನಗೆ. ಒಂದು ಇನ್ಸಿಡೆಂಟ್. ಐ ನೀಡ್ ಒನ್ ಇನ್ಸಿಡೆಂಟ್. ಅದ್ರದ್ದು ರೀಪ್ರಿಂಟ್ ಮಾಡಿದ್ದೀನಿ ನಾನು. ಇಲ್ಲಿ ಪುಸ್ತಕ ಬೇಕಂದ್ರೆ ಅಲ್ಲಿ ಹೊರಗಡೆ ಇದೆ, ಕೊಟ್ಬಿಡ್ತೀನಿ ಕಾರಲ್ಲಿ. ಇದು ರಿಸರ್ವೇಶನ್ ಸಂಬಂಧಪಟ್ಟಿದ್ದು. ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ನವ್ರು ಬಂದ್ರೆ ಖತ್ರೆ ಮೇ ಹೈ ಅಂತ ಹೇಳ್ತಾರೆ. ನಾನು ಇವತ್ತು RSS ಮಿತ್ರರಿಗೆ, ಬಿಜೆಪಿಯ ಮಿತ್ರರಿಗೆ, ಮೋದಿಯ ಮಾಸ್ಟರಿಗೆ, ಅಶೋಕ್ಗೆ, ವಿಜೇಂದ್ರಿಗೆ ಇನ್ನೊಂದ್ ಸರಿ ಪುಸ್ತಕ ಓದಿ. ಸುಮ್ನೆ ರೈಲ್ ಬುರುಡೆ ಬಿಡಬೇಡಿ ನಮ್ಮ ಹತ್ರ ಬಂದು. ಇದಕ್ ನೀವು ವಿರೋಧ ಇದ್ದಾರೆ. ಇದ್ರ ಗೋಳ್ವಲ್ಕರ್ದು ಮತ್ತು ಹೆಗಡೆಯವರದು ಪುಸ್ತಕ ಇದೆ. ನಾನು ಹೇಳೋದು ನನ್ನ ಮಿತ್ರರಿಗೆ, ಅವ್ರು ಹೇಳೋದಕ್ಕೂ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ನಾನು ಐನೂರು ಮಂಜಾತು ಎಲ್ಲದಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆದ್ರಿಂದ ನಾನು ರೆಸ್ಟ್ರಿಕ್ಟ್ ಮಾಡಿದೆ. ಅದನ್ನೆಲ್ಲದನ್ನ ಹೇಳ್ತಾ ಹೋದ್ರೆ ತುಂಬಾ ಅದನ್ನು ಕೊಡ್ತೇನೆ ನಿಮ್ಗೆ. ಆ ಪುಸ್ತಕದಲ್ಲಿ ಇದೆ. ಅವರು ಅಭಿಪ್ರಾಯವನ್ನ ನಾನು ನಮ್ಮ ಸಚಿವರಿಗೆ ಮಾತಾಡ್ತೀನಿ. ನೀವು ಏನ್ ಪ್ರಯತ್ನ ಪಟ್ರು ನಾನೇ ನಿಮ್ಗೆ ಉತ್ತರ ಕೊಡಲ್ಲ. ಅಲ್ಲ, ನೀವು ಅವ್ರ ಉತ್ತರ ಹೇಳ್ಬೇಕಾಯ್ತು, ನನ್ನ ಹತ್ರ ಕೇಳಿದ್ರೆ ಹೇಗೆ? ಅಲ್ಲ, ಇದು ದೇಶದ ಪ್ರಧಾನಿ. ನನಗೆ, ನಿಮ್ಗೆ, ಇಲ್ಲಿದ್ದವರಿಗೆ ಎಲ್ರಿಗೂ ನಾವು ಚರ್ಚೆ ಮಾಡ್ತೀವಿ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ.